ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸೇವಕರು ಮತ್ತು ಆದೇಶಕಾರರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೇವಕರಿಗೆ 27,000 ಮತ್ತು ಆದೇಶಕಾರರಿಗೆ 35,000 ಸಂಬಳ ಇದೆ. 10th ಆದರೆ ಸಾಕು, ನೇರ ನೇಮಕಾತಿ ಮೂಲಕ ಅವರು ಆಯ್ಕೆಯನ್ನು ಮಾಡ್ಕೊಳ್ತೀವಿ ಅಂತೇಳಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಹುದ್ದೆಗಳ ವಿವರ, ಅರ್ಜಿ ಸಲ್ಲಿಸುವ ವಿಧಾನ, ವಯೋಮಿತಿ ಮತ್ತು ಸಂಬಳ ಇತ್ಯಾದಿಗಳ ಕುರಿತಾಗಿ ಡೀಟೇಲ್ ಆಗಿ ನೋಟಿಫಿಕೇಷನನ್ನು ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಓಕೆ, ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 75 ಸೇವಕರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಓಕೆ, ನೀವೇನು ಮಾಡಬೇಕು ಅಂತಂದರೆ ಅವರು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟನ್ನು ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು, ಇಲ್ಲಾಂದರೆ PDF ಅವೈಲೇಬಲ್ ಇರುತ್ತೆ. ಸ್ಕ್ರೀನ್ಶಾಟನ್ನು ತೊಗೊಂಡು ಈ ವೆಬ್ಸೈಟಲ್ಲಿ ನೀವೇನು ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯ ಸಲ್ಲಿಸುವ ದಿನಾಂಕ ಕೊಟ್ಟಿದ್ದಾರೆ 28/4/2026ರಿಂದ 31/5, ಅಂದರೆ ಮಾರ್ಚ್ 31ರೊಳಗೆ ನೀವೇನು ಮಾಡಬೇಕು, ಅದು 11:59 ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಏನು ಫೀಯನ್ನು ತುಂಬ್ತಿರಲ್ಲ, ಫೀಯನ್ನು 2/6/2026 ನೀವು ತುಂಬಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಡೇಟನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಹುದ್ದೆಗಳು ನೋಡ್ತಾ ಬರೋದಾಗಿತ್ತು ಅಂದರೆ ಸುಮಾರು 75 ಹುದ್ದೆಗಳಿದ್ದಾವೆ. 27,000ದಿಂದ ವೇತನ ಶ್ರೇಣಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಡಿವಿಷನನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಇದಾವೆ ಅಂತೇಳಿ ನೋಡ್ಬೋದು. ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A 2B 3A 3B ಇದೆ. ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಗುಂಪಿಗೆ ಎಷ್ಟೆಷ್ಟು ಹುದ್ದೆಗಳು ಬರ್ತವೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ, ವಿದ್ಯಾರ್ಥಿಯಲ್ಲಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಯಾರು ಪಾಸಾಗಿರ್ತಾರೋ ಅವರು ಅರ್ಜಿ ಸಲ್ಲಿಸ್ಬೋದು. ಅದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಪರೀಕ್ಷೆ ಪಾಸಾಗಬೇಕು. ಅಂದರೆ ಈಗ ಏನು SLC ರಿಸಲ್ಟ್ ಬಂದಿದೆ ಅವರು ಸಹಿತ ಅರ್ಜಿ ಸಲ್ಲಿಸ್ಬೋದು. ಅಂದರೆ 31/5 ಒಳಗಾಗಿ ಏನು ಮಾಡಬೇಕು, ರಿಸಲ್ಟ್ ಬಂದಿರಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಆಯ್ಕೆ ವಿಧಾನವನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವ್ರೇನು ಹೇಳ್ತಾರೆ, ಸಿವಿಲ್ ನ್ಯಾಯಾಲಯ ಏನು ನಿಯಮಗಳಿದಾವಲ್ಲ 2020 ನೇರ ನೇಮಕಾತಿ ಮೂಲಕ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ SSLCಯಲ್ಲಿ ನೀವು ಏನು ಮಾರ್ಕ್ಸ್ ತೊಗೊಂಡಿದ್ದಾರಲ್ಲ ಅದಕ್ಕೆ 1:10, ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಕರೀತಾರೆ. ಓಕೆ, ಆ ಇಂಟರ್ವ್ಯೂ ಕರೆದ ನಂತರ ಇಂಟರ್ವ್ಯೂನಲ್ಲಿ ಪಡೆದಂಥ ಅಂಕಗಳ ಮೂಲಕ ಅವ್ರೇನು ಮಾಡ್ತಾರೆ, ಸಿಲೆಕ್ಷನ್ ಲಿಸ್ಟನ್ನು ಹಚ್ತಾರೆ. ನೋಡಿ, ಸಂದರ್ಶನಕ್ಕೆ 10 ಅಂಕಗಳು ಇರ್ತವೆ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಸಂದರ್ಶನಕ್ಕೆ 10 ಅಂಕಗಳು ಇರ್ತವೆ. ಹೀಗಾಗಿ ಯಾರೆಲ್ಲ SLCಲಿ ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ರೆ ಅವರು ಅರ್ಜಿ ಸಲ್ಲಿಸಿದರೆ ಉತ್ತಮ. ಇಲ್ಲಿ ವಯೋಮಿತಿಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಾಮಾನ್ಯ ವರ್ಗದವರು 40 ಇದೆ, 2A 2B 3A 3B 43 ಇದೆ. SC ST ಕ್ಯಾಟಗರಿ ಬಂದವರಿಗೆ 45 ವರ್ಷ ಇದೆ, ಕನಿಷ್ಠ ವರ್ಷ 18 ಅಂತ ಇದೆ. ಓಕೆ, ನೆಕ್ಸ್ಟು ಈ 2 ಇಯರ್ ಪ್ರೊಬೆಷನರಿ ಅಂತಿದೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡುವಂಥದ್ದು. ಶುಲ್ಕ ನೋಡ್ತಾ ಬರೋದಾಗಿತ್ತು ಅಂತಂದರೆ ಪರಿಶಿಷ್ಟ ಜಾತಿ, ಅಂಗವಿಕಲರಿಗೆ, SC ST ದವರಿಗೆ ಮತ್ತು ಕ್ಯಾಟಗರಿ ಬಂದವರಿಗೆ ಯಾವುದೇ ಇರೋದಿಲ್ಲ. 2A 2B 3A 3B ದವರಿಗೆ 100 ಇರ್ತದೆ, ಸಾಮಾನ್ಯ ವರ್ಗದವರಿಗೆ 200 ಶುಲ್ಕ ಇರ್ತದೆ. ಇದನ್ನು ನೀವು ಆನ್ಲೈನ್ದಲ್ಲೇ ತುಂಬಬೇಕಾಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಾನಲಲ್ಲೇ ತುಂಬೋದು. ನೆಕ್ಸ್ಟು ಇನ್ನೊಂದು ಹುದ್ದೆ ಅಂತಂದರೆ ಏನಿದು ಜಾರಿಕಾರರು, ಆದೇಶ ಜಾರಿಕಾರರು ಅಂತಿದೆ. 11 ಹುದ್ದೆಗಳಿದೆ. ಈ 11 ಹುದ್ದೆಗಳನ್ನು ಸಹಿತ ಅದೇ ರೀತಿಯಾಗಿ ಈ ವೆಬ್ಸೈಟ್ಗೆ ಹೋಗ್ಕೊಂಡು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಇದನ್ನ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಸ್ಕ್ರೀನ್ಶಾಟನ್ನು ತೊಗೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. 28ರಿಂದ 31 ಡೇಟ್ ಇದೆ. ಮುಂದಿನ ತಿಂಗಳು ಮಾರ್ಚ್ 31 ಒಳಗಾಗಿ ನೀವು 11:59 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟು 11 ಹುದ್ದೆಗಳಿದ್ದಾವೆ. 31,000ದಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದನ್ನು ಸಹಿತ ನೀವು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಯಾವ್ಯಾವ ಜಾತಿ ಪ್ರವರ್ಗಕ್ಕೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನುವಂಥ ಒಂದು ಡೀಟೇಲ್ ಮಾಹಿತಿ ಗೊತ್ತಾಗುತ್ತೆ. ನೆಕ್ಸ್ಟು 10ನೇ ತರಗತಿಯನ್ನು ಪಾಸಾಗಿರಬೇಕು. ಏನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ನೀವು ಇದು ಮಾಡ್ಕೊಂಡಿರಬೇಕು ಕೊಡ್ತಾರೆ. ಮತ್ತು 2007ರ ನೇರ ನೇಮಕಾತಿಯ ಮೂಲಕ ತಗೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಒಟ್ಟು SLCಯಲ್ಲಿ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅದರ ಮೇಲೆ ಹೋಗುತ್ತೆ. ಇಲ್ಲಿ SLC ಅಂಕಗಳನ್ನು 125 ಅಂತ ಕೊಡ್ತಾರೆ. ಅಂದರೆ ಒಂದು ಹುದ್ದೆಗೆ 25 ಜನರಿಗೆ ಸಂದರ್ಶನಕ್ಕೆ ಕರೀತಾರೆ. ಸೇವಕರಿದರಲ್ಲಿ ಒಂದು ಹುದ್ದೆಗಳಿಗೆ 10 ಅಂತ ಇತ್ತು, ಇಲ್ಲಿ ಒಂದು ಹುದ್ದೆಗಳಿಗೆ 25 ಜನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿಯೂ ಸಹಿತ ಸಂದರ್ಶನಕ್ಕೆ 10 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನೂತನ ಪಿಂಚಣಿ ವ್ಯವಸ್ಥೆಯ ಮೂಲಕ ಇರ್ತದೆ. ಇಲ್ಲಿಯೂ ಸಹಿತ ವಯೋಮಿತಿ ನೋಡ್ತಾ ಬರೋದಾಗಿದೆ 40, 43, 45 ವರ್ಷ ವಯೋಮಿತಿ ಇದೆ. ನೆಕ್ಸ್ಟು ಪರೀಕ್ಷೆ ಅವಧಿ 2 ವರ್ಷ ಇದೆ. ನೆಕ್ಸ್ಟು ಇಲ್ಲಿಯೂ ಸಹಿತ 150 ಮತ್ತು 300 ರೂಪಾಯಿ ಫೀ ಇದೆ.
ನೀವು ಅದು ಬ್ಯಾಂಕಲ್ಲೇ ತುಂಬಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಈ ರೀತಿಯಾಗಿ ಏನಿದೆ ಅಂತಂದರೆ ಸೇವಕರು ಮತ್ತು ಆದೇಶಕಾರರ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಫೀಸ್ದಲ್ಲಿ ಡಿಫರೆನ್ಸ್ ಇದೆ ಮತ್ತು ಇಂಟರ್ವ್ಯೂ ಕರೆಯುವಂಥ ರೇಷಿಯೋದಲ್ಲಿ ಸಂಖ್ಯೆಯಲ್ಲಿ ಡಿಫರೆನ್ಸ್ ಇದೆ. ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಿ. ಓಕೆ, ಥ್ಯಾಂಕ್ ಯು.